ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. 2 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ 2 ದಿವಸದಿಂದ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು. ಅದು 2 ದಿನ ಆದಮೇಲೆ ನಾನು ಹಾಸ್ಪಿಟ್ಲಿಗೂ ಹೋಗಲಿಲ್ಲ, ಮನೆಯಲ್ಲೇ ವಾಸಿ ಮಾಡಿಕೊಂಡೆ. ಜ್ವರ ಬಂತು. ಜ್ವರ ಬಂದಿದ್ದು ಗೊತ್ತು, ಅದು ಯಾವ ರೂಟ್ ಕಡೆಯಿಂದ ಬಂತು, ಯಾವ ಸಿಗ್ನಲ್ ನಿಂತ್ಕೊಂಡಿದ್ದು, ಆ ಜ್ವರ ಬಂತು. ಹೋಗೋವಾಗ ಆ ಜ್ವರ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. 2 ದಿನ ಆದಮೇಲೆ ಆ ಜ್ವರ ಹೋಯ್ತು. ಹೇಳ್ದೆ ಕೇಳಿದೆ ನಾನು ಹೋಗ್ತಾ ಇದ್ದೀನಿ ಅಂತಲೂ ಒಂದು ಮಾತು ಹೇಳಿಲ್ಲ. ತುಂಬ ಬೇಜಾರಾಗ್ತಾ ಇದೆ. ಆ ಜ್ವರ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದರೆ ಅದ್ರ ಜೊತೆಲಿ ಮಾತಾಡ್ಕೊತೀನಿ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಬಂದಿದ್ದು ಗೊತ್ತಾಯಿತು ಯಾವ ಸಿಗ್ನಲ್ ಮೇಲೆ ಬಂದಿದ್ದು ಅಂದ್ಬಿಟ್ಟು. ಮಾಮೂಲಿ ಬೊಮ್ಮನಹಳ್ಳಿ ಮೇಲೇ ಬಂತು. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂತು, ಡೈರೆಕ್ಟ್ ಮನೆ ಹತ್ರ ಬಂತು, ನನಗೆ ತಗಲ್ತು ಆ ಜ್ವರ. ಇವಾಗ ಅದೇ ಜ್ವರ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಅದೇ ಬಂತಂದರೆ ನಾನು ಮಾತಾಡಿಸ್ತೀನಿ. ಇವಾಗ ಫಸ್ಟು ಗಾಡಿಯಲ್ಲಿ ಗ್ಯಾಸ್ ಕಮ್ಮಿ ಇದೆ, ಫುಲ್ಲು ಡೌನ್ ಆಗಿದೆ. ಗ್ಯಾಸ್ ಫುಲ್ ಡೌನ್ ಆಗಿದೆ. ಲೈಟಾಗಿ ಗ್ಲಾಸ್ ಮೇಲೆ ಮತ್ತೆ ನಾನೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಇದು ಪಕ್ಷಿಗಳು ಬಂದ್ಬಿಟ್ಟು ಮತ್ತೆ ಎತ್ಬಿಟ್ಟು ಹೋಗ್ಬಿಟ್ಟವೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟು ಗ್ಯಾಸ್ ಬಂಕ್ ಕಡೆ ಹೋಗೋಣ. ಫಸ್ಟು ಗ್ಯಾಸ್ ಬಂಕ್ ಕಡೆ ಹೋಗ್ತಾ ಇರೋಣ. ಅಲ್ಲಿ ಎಷ್ಟೊಂದು ಜನ ಕ್ಯೂ ಇರ್ತಾರೋ ಗೊತ್ತಿಲ್ಲ. ಇವತ್ತು ಸಂಡೇ ಬೇರೆ, ಲಾಂಗ್ ಹೊಡಿಬೇಕು, ಟ್ರಾಫಿಕ್ ಕಮ್ಮಿ ಇರುತ್ತೆ. ನೋಡೋಣ ಏನಾಗುತ್ತೆ ಇವತ್ತು ಎಲ್ಲಿಗೆ ಹೋಗ್ತೀನಿ, ಎಲ್ಲಿ ತಿಂತೀನಿ, ಏನು ಮಾಡ್ತೀನಿ ಇವತ್ತು ವಿಡಿಯೋದಲ್ಲಿ ನೋಡೋಣ. ನನಗೂ ಗೊತ್ತಾಗಲ್ಲ ವಿಡಿಯೋ ಅಲ್ಲ, ನಾನು ಹೋಗ್ತಾನೆ ಗೊತ್ತಾಗೋದು. ಗ್ಯಾಸ್ ಬಂಕ್ ಹತ್ರ ಬಂದೆ, ಪರವಾಗಿಲ್ಲ, 2 ಗಾಡಿ ಇರೋದು. ಇವತ್ತು ಸಂಡೇ ಬೇರೆ, ಅದಕ್ಕೆ ಕ್ಯೂ ಇರಲ್ಲ ಜಾಸ್ತಿ. ಹಾಕ್ಸ್ಕೊಬಿಡೋಣ ಫಸ್ಟು. ಪ್ರೆಷರ್ ಮಸ್ತಾಗಿದೆ ಇವತ್ತು, ಫುಲ್ಲು ಹಾಕ್ಸ್ಕೊಂಬಿಡೋದೆ. ನೋಡೋಣ ಇವತ್ತು ಎಷ್ಟು ಹಿಡಿತದೆ ಅಂದ್ಬಿಟ್ಟು. ಫುಲ್ಲು ಖಾಲಿ ಆಗಿಬಿಟ್ಟಿದೆ, ಯಾವುದೂ ಇಲ್ಲ ಬಂಕಲ್ಲಿ. ನಂದೊಂದೇ ಗಾಡಿ ಇರೋದು ಇವಾಗ. ಫುಲ್ಲು ಖಾಲಿ ಐತೆ ಇವತ್ತು. ಇದು ಬಂದ್ಬಿಟ್ಟು 82 ಇತ್ತು, ಇವಾಗ 89 ಆಗಿದೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಇದನ್ನು 100 ಮಾಡಿಬಿಡ್ತಾರೆ. ಪೆಟ್ರೋಲ್ ರೇಟೇ ಮಾಡಾಕ್ತಾರೆ. ಸ್ಟಾರ್ಟಿಂಗ್ ಬಂದಾಗ ಆಫರ್ ಥರ ಇತ್ತು, ಖುಷಿ ಆಗ್ತಾ ಇತ್ತು. ಇವಾಗ ಸ್ವಲ್ಪ ಲೈಟಾಗಿ ದುಃಖ ಆಗ್ತಾ ಇದೆ. ಪ್ರೆಷರ್ ಸರಿಯಾಗಿ ಏರ್ತಾ ಇದೆ. 458. ಇವಾಗ ಗಾಡಿ ಗ್ಲಾಸ್ ಒರೆಸ್ಕೊಳ್ಳೋಣ ಲೈಟಾಗಿ. ಶ್ಯಾಂಪು ಹಾಕ್ಬಿಟ್ಟಿದ್ದೀನಿ, ಶ್ಯಾಂಪು ನೊರೆ ಎಲ್ಲ ಬರ್ತಾ ಇದೆ. ಓಕೆ, ಸಾಕು ಅಷ್ಟು ನೀರು ಅದರಲ್ಲೇ ಕ್ಲೀನ್ ಮಾಡಿ ಬಿಸಾಕ್ತೀನಿ. ಇವಾಗಿರೋ ಬಿಸಿಲಿಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಡ್ಯೂಟಿ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಇದೆ ಬಿಸಿಲು ಮಾತ್ರ. ಏನು ಮಾಡೋದು, ದುಡ್ಡು ಬೇಕಲ್ಲ, ಮಾಡಲೇಬೇಕು. ಏನು ಪಾಪ ಮಾಡಿದ್ದೀನಿ ಅಂತ ನನ್ನ ಗಾಡಿ ಮೇಲೆ ಬಂದು ಎತ್ತಬೇಕು? ಇಲ್ಲ, ಯಾರ ಗಾಡಿ ಮೇಲೇನೂ ಎತ್ತಬಾರ್ದು. ಇದು ಕ್ಲೀನೇ ಆಗಲ್ಲ, ಇದು ಹಂಗೆ ಬಿಟ್ಬಿಡ್ತೀನಿ ಇವಾಗ. ಅದೊಂಥರ ಡಿಸೈನ್ ಥರ ಐತೆ. ಹೆಂಗಿದ್ರು ಗಾಡಿಗೆ ಸ್ಟಿಕ್ಕರಿಂಗ್ ಮಾಡಿಸಿಲ್ಲ. ಇದೇ ಗ್ರಾಫಿಕ್ಸ್ ಥರ ಕಾಣ್ತಾ ಇದೆ, ರಿಯಲ್ ಗ್ರಾಫಿಕ್ಸ್ ಥರ ಕಾಣ್ತಾ ಇದೆ. ಇದು ಹಿಂಗೆ ಇರಲಿ, ಅದು ಹಂಗೆ ಒಣಗಿ ಹಂಗೇ ಹೋಗ್ಬಿಡುತ್ತದು ಅಷ್ಟೇ. ಗ್ಲಾಸ್ ಎಲ್ಲ ಚಿಂದ್ಯಾಗಿ ಕ್ಲೀನ್ ಆಗ್ಬಿಡ್ತು. ಒಳ್ಳೆ ಇದು ಬರೋ ಮತ್ತೆ ಗಲೀಜೈತೆ. ಅಷ್ಟೇ ಆಯ್ತು. ಲೈಟಾಗಿ ವೈಫರ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ, ಮುಗೀತು ಕ್ಲೀನಿಂಗು. ಟ್ಯಾಂಕ್ ಗ್ಯಾಸ್ ಆಯಿತು, ತಲೆನೂ ಇಲ್ಲ. ಇನ್ನು ಪೆಟ್ರೋಲ್ ಮೊನ್ನೆನೇ ಫುಲ್ ಮಾಡಿಸಿದ್ದೆ. ಇನ್ನು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಬಿಸಿಲು ಹೆವಿ ಆಯಿತು, ಸ್ವಲ್ಪ ನೆರಳಿಗೆ ಹೋಗ್ಬಿಡ್ತೀನಿ. ನೆರಳಿಗೆ ಇವಾಗ ಆನ್ ಮಾಡೋಣ ಡ್ಯೂಟಿ.
ಈಗ ಟೈಮ್ ಬಂದ್ಬಿಟ್ಟು 10:50. ಗಾಡಿ ಸೆಲೆಕ್ಟ್ ಆಯಿತು. ಗೋ. ನಡಿ. ನಡೆದೆ. ಇವಾಗ ನಮ್ಮ ರ್ಯಾಪಿಡೋ ಆನ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಯ್ಟ್ ಫಿಕ್ಸಿಂಗ್ ಲೊಕೇಶನ್. ಅದಿಷ್ಟೊತ್ತು ತಗೊಂತೀವೋ ನಿನ್ನ ಲೊಕೇಶನ್ ಇದಾಗಕ್ಕೆ? ಪ್ಲೀಸ್ ವೆಯ್ಟ್. ಸರಿ ಆಯಿತು. ಇದರಲ್ಲಿ 95 ರೂಪಾಯಿ ಬಂತು. ಏನಾಯ್ತಿದು? ಇದು ಆಗ್ತಾ ಇಲ್ಲ. ಈಗ ಫ್ರೆಂಡಿಗೆ ಫೋನ್ ಹಾಕೋಣ, ಏನಂತಾನೆ ನೋಡೋಣ. ಎಲ್ಲಿದ್ಯಾ ಮಾಮ್? ಹಾ, ನಮ್ಮನೆ ಹತ್ರ ಇದೆಯಾ? ಅಲ್ಲಿ ನಾನು ಮನೆ ಹತ್ರ ಇಲ್ಲ ಅಂತಂದ್ರೆ ನೀನ್ ನಮ್ಮನೆ ಹತ್ರ ಹೋಗಿ ಏನ್ ಮಾಡ್ತಿ? ನಾನಿದ್ರೆ ಊಟ ಹಾಕ್ತಿದ್ದೆ. ಸರಿ, ಅಲ್ಲಿಂದ ಡ್ಯೂಟಿ ಮಾಡು. ನಾನು ಇವಾಗ ಬಂದೆ ಮಾಮ್. ಏನ್ ಮಾಡ್ತೀಯಾ ಮಾಮ್? ಇವಾಗ ಡ್ಯೂಟಿ ಆನ್ ಮಾಡ್ಕೊಂಡಿದೀನಿ. ಡ್ಯೂಟಿ ಒಂದೇ ಬಿದ್ದಿತ್ತು, ಪಿಕಪ್ ಲಾಂಗ್ ಇತ್ತು, ಅದನ್ನ ಇದ್ ಮಾಡಿದೆ. ಇವಾಗ ಆನ್ ಮಾಡ್ಕೊಂಡಿದೀನಿ, ನೋಡೋಣ. ಅದೇ ಡಿಮ್ಯಾಂಡ್ ಹೆಂಗಿರುತ್ತೆ ಅದ್ರ ಮೇಲೆ ಇವರು ಡಿಮ್ಯಾಂಡ್ ನೋಡ್ಬಿಟ್ಟು ಕೊಡ್ತಾರೆ. ಡಿಮ್ಯಾಂಡ್ ಜಾಸ್ತಿ ಇದ್ರೆ ದುಡ್ಡು ಕೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ಗೊತ್ತು ಊಬರ್ ಅವ್ರಿಗೆ. ಅದಕ್ಕೆ ಆ ಟೈಮಲ್ಲಿ ಜಾಸ್ತಿ ದುಡ್ಡು ಕೊಡೋದು. ಡ್ಯೂಟಿ ಯಾವಾಗ ಇರಲ್ಲ ಆ ಟೈಮಲ್ಲಿ ದುಡ್ಡು ಕಮ್ಮಿ. 100 ರೂಪೀಸ್ ಗುಟ್ಟಿಗೆರೆ, 1.6 ಪಿಕಪ್. ಬಿಡ್ಬೇಡ 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 ಅಂತ ನನ್ನ ಲವ್ವರ್ಗೆ ಹೇಳಿದ್ರೆ ಅದನ್ನು ನನ್ನ ಲವ್ವರು ಬಿಟ್ಬಿಟ್ಟು ಹೋಗ್ಬಿಡ್ತು ಸಿಂಪಲ್ ಆಗಿ. ಅವನಿದು ನೆಗಡಿ ಬಿಡ್ತಾ ಇಲ್ಲ. ನೆಗಡಿಗೆ ಹೇಳ್ತಾ ಇದ್ದೀನಿ, ನೆಗಡಿ ನೀನು ಬಿಟ್ಟು ಹೋಗು ಅಂತ ಇದ್ರು ಬಿಡ್ತಾ ಇಲ್ಲ. ಅಷ್ಟು ಲವ್ ಆಗ್ಬಿಟ್ಟಿದೆ ನೆಗಡಿ ನನ್ನ ಮೇಲೆ. ಲವ್ವರು ಹೇಳ್ದೆ ಕೇಳ್ದೇನೆ ಬಿಟ್ಟು ಹೋಗ್ಬಿಡ್ತು. ಬಿಡ್ಬೇಡ ಅಂತಂದ್ರು ಬಿಟ್ಬಿಟ್ಟು ಹೋಯ್ತು. ಇದು ಬಿಡ್ತಾ ಇಲ್ಲ. ಏನ್ ಜೀವನ ಗುರು. ಅಂತಂದ್ರೆ JP ನಗರ ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದು. ಅಮೌಂಟ್ ಬಂದ್ಬಿಟ್ಟು ತೋರಿಸ್ತೀನಿ. ಇನ್ನೂ ಬಂದೇ ಇಲ್ಲ, ಝೀರೋದಲ್ಲೇ ಐತೆ ಇದು. 132. ಎಷ್ಟು ನಿಮಿಷ ಇದು? 9.5 ಕಿಲೋಮೀಟ್ರು, 20-30 ನಿಮಿಷ. JP ನಗರದಿಂದ HSR ಲೇಔಟ್ ಡ್ರಾಪ್ ಮಾಡಿದೆ ಇವಾಗ. ಇದು ಅರ್ಧ ಅವರ್ ತಗೊಂಡಿದೆ. ಕ್ಯಾಶ್ ಅಮೌಂಟ್ ಬಂದಿದೆಯಲ್ಲ ಅಂತ ಚೆಕ್ ಮಾಡೋಣ. ಅವ್ರು ತೋರಿಸ್ಬಿಟ್ಟು ಹೋಗ್ಬಿಟ್ರು. ನಾನು ನೋಡ್ಬೇಕು. ಇದು ಬೇರೆ ಆರನ್ ಮೇಲೆ ಕೈ ಕುತ್ಕೊಂಡು ಜೀ ಅಂತೈತೆ. ನಾನು ಭಯ ಬಿಟ್ಬಿಟ್ಟಿದ್ದೀನಿ, ಹಿಂದೆ ಆರನ್ ಹೊಡಿತವ್ರಂತ. ಅಯ್ಯೋ, ನಿನ್ ರ್ಯಾಪಿಡೋ ಸ್ವಲ್ಪ ಸುಮ್ಮನೆ ಇರೋಮ. ನೀನು ನಿಂಗೆ ಕಿವಿ ಎಲ್ಲ ನೀ ಅಂದ್ಬಿಡ್ತವೆ. ಯಾವ್ದು ಇದು? ಬಂದಿದೆ 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 ಬಂದಿದೆ. HSR ಲೇಔಟ್ ಇಂದ ಇವಾಗ ಹರ್ಲೂರ್ ರೋಡ್ ಡ್ರಾಪ್ ಮಾಡಿದೆ. ಇದು ಬಂದ್ಬಿಟ್ಟು ಬಾರ್. ಇದು ಎಣ್ಣೆ ಸಿಗುತ್ತೆ. ಏನಿದು? ROXIE, ರೋಯಕ್ಸ್ ಅಂದ್ಬಿಟ್ಟು. ಇಲ್ಲಿ ತುಂಬಾ ಜನ ಕಾಲೇಜ್ ಹುಡುಗಿದ್ರು ನೈಟ್ ಎಲ್ಲ ಬರ್ತಾ ಇರ್ತಾರೆ. ಒಳ್ಳೆ ಪಬ್ ಏನೋ ಗೊತ್ತಿಲ್ಲ. ಇಲ್ಲಿ ಎಣ್ಣೆ ಸಿಗುತ್ತೆ ಅಂತ ಹಾಕೋರೆ. ಇದೆ ಇಲ್ಲಿಗೆ ಡ್ರಾಪ್ ಮಾಡಿದೆ. ಹರ್ಲೂರ್ ರೋಡಿಂದ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿದೆ. ಇಲ್ಲಿಗೆ ಡ್ರಾಪ್ ಮಾಡಿದ್ದು ರೈಲ್ವೆ ಸ್ಟೇಷನು. 1 ಅವರ್ 20 ನಿಮಿಷಕ್ಕೆ ಚಚ್ಕೊಂಬಂದೆ. ಜಾಮ್ ಇರಲಿಲ್ಲ. ಔಟರ್ ರಿಂಗ್ ರೋಡ್ ಮೇಲೆ ಬಂದಿದ್ದು.
ಯಶವಂತಪುರ ಡ್ರಾಪ್ ಮಾಡಿದ ತಕ್ಷಣನೇ ಅಲ್ಲಿಂದ ಇನ್ನೊಂದು ಡ್ಯೂಟಿ ಬಿತ್ತು ಬಾನಸವಾಡಿಗೆ. ಇದು ಬಂದೆ ಒಂದು ಅರ್ಧ ಅವರ್ಗೆ ಹೊಡೆದು ಬಿಸಾಕದೆ. ಇಲ್ಲಿಂದ ವೆಯ್ಟ್ ಮಾಡಬೇಕು, ಎಲ್ಲಿಗೆ ಬೀಳುತ್ತೆ ನೋಡಬೇಕು, ನನಗೆ ಬೇಕಾಗಿರೋ ಕಡೆ ಬೀಳಬೇಕು. ಹೊಟ್ಟೆ ಬೇರೆ ಹಸಿತಾ ಇದೆ, ಮನೆಯಿಂದ ಊಟ ತಂದಿಲ್ಲ, ಎಲ್ಲ ನಾನು ನೋಡಬೇಕು. ಇವತ್ತು ಹೋಟ್ಲಲ್ಲಿ ತಿಂತಾ ಇದ್ದೀನಿ. ಕುಷ್ಕ 80 ರೂಪಾಯಿ, ಸಖತ್ತಾಗಿತ್ತು. ಅಂದರೆ ಟೈಮಿಗೆ ತಿನ್ಬಿಡ್ಬೇಕು, 3 ಗಂಟೆ ಬೇರೆ ಆಗಿತ್ತು, ಹೊಟ್ಟೆಯಲ್ಲಿ ಗಿರ್ರ ಅಂತ ಇತ್ತು, ಅದಕ್ಕೋಸ್ಕರ ತಿನ್ಬಿಟ್ಟೆ. ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಬಾನಸವಾಡಿಯಿಂದ ಕೋರಮಂಗಲ ಡ್ರಾಪ್ ಮಾಡಿದೆ, ನೆಕ್ಸಸ್ ಮಾಲ್ ಆಪೋಸಿಟು, ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಇವಾಗ ಇಲ್ಲಿಂದ ಮನೆ ಕಡೆ ಹಾಕೊಂಡು ಹೋಗ್ತಾ ಇರಬೇಕು. ಹೊಡೆದ್ರು ಕ್ಯಾನ್ಸಲ್ ಬಂದಿದ ತಕ್ಷಣ. ಕೋರಮಂಗಲದಿಂದ ಇವಾಗ ಜಯನಗರ ಡ್ರಾಪ್ ಮಾಡಿದೆ, ಇದೇ ಲೊಕೇಶನ್, ಇದೇ ಸ್ಕೂಲ್ ಹತ್ರ ಡ್ರಾಪ್ ಮಾಡಿದ್ದು. ಪಿಕಪ್ ಹೋಗ್ತಾ ಇದ್ದೆ, ಹೊಡೆದ್ರು ಕ್ಯಾನ್ಸಲ್. ಯಾಕೆ ಬುಕ್ ಮಾಡಬೇಕು, ಯಾಕೆ ಈ ತರ ಕ್ಯಾನ್ಸಲ್ ಮಾಡಬೇಕು? ರನ್ನಿಂಗ್ ಅಲ್ಲೇ ಪುಸುಕ್ ಪುಸುಕ್ ಅಂತ ಕ್ಯಾನ್ಸಲ್ ಹೊಡೆದು ಮಿಸ್ ಆಗ್ತಾರೆ. ಇನ್ನೊಂದು ಬಿತ್ತು ಇದ್ರಲ್ಲೇ, ಅದ್ರಲ್ಲಿ ಕ್ಯಾನ್ಸಲ್ ಹೊಡೆದ್ರು, ಇದ್ರಲ್ಲಿ ಹಾಕಿದ್ರು. ಹೋಗೋಣ. ಜಯನಗರದಿಂದ ಬಿಳಕಲ್ಲಿ ಡ್ರಾಪ್ ಮಾಡಿದೆ, ಇದೇ ಲೊಕೇಶನ್ನು, ಇದೇ ಸಂದಿ, ಚಿಕ್ಕ ಚಿಕ್ಕ ಸಂದಿಗಳು. ಇಲ್ಲಿ ಸ್ವಲ್ಪ ಬೆವರು ಜಾಸ್ತಿ ಬರುತ್ತೆ ನೋಡಿ. 100% ಬೆವರು, ಚಳಿಯಲ್ಲೂ ಬೆವರು ಬರುತ್ತೆ ಇಂಥ ಜಾಗದಲ್ಲಿ. ಅಂದರೆ ಗಲ್ಲಿ ಗಲ್ಲಿ ನುಗ್ಗಿಸ್ಬೇಕಂದ್ರೆ ಬೆವರು ಬಂದೇ ಬರುತ್ತೆ. ನನಗಂತೂ ಅದು ಹೆವಿ ಬರುತ್ತೆ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಇವಾಗ ಸೀನ್ ಏನಾಯ್ತು ಅಂದರೆ, ಅವರು ಅಲ್ಲ ಊಬರಲ್ಲಿ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಹೊಡೆದ್ರು. ಆಮೇಲೆ ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ರು, ಸೇಮ್ ಅಡ್ರೆಸ್ಸು. ಆದರೆ ನೇಮ್ ಏನೋ ನಾನು ಚೆಕ್ ಮಾಡಿಲ್ಲ, ನೇಮ್ ಏನಿತ್ತು ಅಂತ. ಅವರು ಮಾತಾಡ್ಕೋತಾ ಇದ್ರು, ಇದೇ ಡ್ರೈವರು ಅಂತ ಏನೋ ಮಾತಾಡ್ಕೋತಾ ಇದ್ರು, ನನಗೆ ಗೊತ್ತಾಗ್ಲಿಲ್ಲ. ಇವಾಗ ಬಿಳಕಲ್ಲಿಂದ ಡಿಮಾರ್ಟು, ಅಕ್ಷಯನಗರ, ಇಲ್ಲಿಗೆ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಸೀದಾ ಮನೆ ಕಡೆ ಹೋಗ್ಬೇಕು, ಯಾಕಂದ್ರೆ ಮನೇಲಿ ಕೆಲಸ ಇದೆ. ಮತ್ತೆ ಸಿಗೋಣ ನಾಳೆ.